ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬೆಳಗ್ಗೆಯಿಂದನೇ ಶುರು ಮಾಡ್ಕೊಂಡಿದ್ದಾಯ್ತಾ ಇವತ್ತಿನ ವ್ಲಾಗು. ಅದರ ಇಂಟ್ರಡಕ್ಷನ್ ವ್ಲಾಗೇ ಕೊಡೋಕ್ಕಾಗಿಲ್ಲ. ಬೆಳಗ್ಗೆ ಎದ್ದು ಮನೆ ಕೆಲಸ ಮುಗಿಸಿ, ಪೂಜೆ ಮುಗಿಸಿ, ಹಾಗೆ ಇವತ್ತು ನಾನು ನಿಮ್ಮ ಹತ್ರ 2 ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ರೆಸಿಪಿನ ನೋಡಿ, ಕಂಪ್ಲೀಟ್ ರೆಸಿಪಿ ಒಂದು ಬಂದ್ಬಿಟ್ಟು ರೈಸ್ ಐಟಮ್, ನೀವೇ ನೋಡಿ ಓಕೆನಾ ಏನು ರೆಸಿಪಿ ಅಂತ. ಆಮೇಲೆ ಇನ್ನೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಐಟಮ್. 2 ರೆಸಿಪಿನೂ ಮಾಡಿದ್ದಾಯಿತು. ಹಾಗೆ ವಿಡಿಯೋ ಎಲ್ಲ ಶೂಟ್ ಮಾಡ್ಕೊಂಡು ಇವಾಗ ಆಲ್ರೆಡಿ ಸಂಜೆನೂ ಆಯಿತು. ಸ್ನ್ಯಾಕ್ಸ್ ರೆಸಿಪಿನೂ ಆಯಿತು, ತಿಂದು ಆಯಿತು. ತುಂಬ ಚೆನ್ನಾಗಿ ಬಂದಿದೆ. ಕಂಪ್ಲೀಟ್ ವಿಡಿಯೋನ ನೋಡಿ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ ನಿತಿನ್ ಬಿಂದು ವಿಲಾಗ್ಸ್ ಕನ್ನಡಕ್ಕೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಕಂಪ್ಲೀಟ್ ವಿಡಿಯೋನ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಏನಪ್ಪ ರೆಸಿಪಿ? ಓಕೆ, ರೆಸಿಪಿನೂ ಕೂಡ ನಾನು ನಿಮ್ಮ ಹತ್ರ ಹೇಳ್ಬಿಡ್ತೀನಿ. ಒಂದು ಎಗ್ ಡ್ರಾಪ್ ಬಿರಿಯಾನಿ ರೆಸಿಪಿ ಅಂತ, ಎಗ್ಗಲ್ಲೇ ಡಿಫ್ರೆಂಟ್ ಸ್ಟೈಲ್ ಆಫ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ. ಇನ್ನೊಂದು ಬಂದ್ಬಿಟ್ಟು ಪಕೋಡ ರೆಸಿಪಿ. ಎಲೆಕೋಸು ಹಾಕ್ಬಿಟ್ಟು ಹೆಂಗೆ ಪಕೋಡ ಮಾಡ್ತಾರೆ, ಸೇಮ್ ಗೋಬಿ ಮಂಚೂರಿ ಥರನೇ ಬರುತ್ತೆ. ಅದು ಹೆಲ್ತಿ. ಗೋಬಿ ಮಂಚೂರಿನೂ ಹೆಲ್ತಿನೇ, ಬಟ್ ಮನೇಲೇ ಮಾಡ್ಕೊಂಡಿರ್ತೀವಲ್ಲ. ಈರುಳ್ಳಿ ಜೊತೆಗೆ ಇದೊಂದು ಎಲೆಕೋಸನ್ನ ಆ್ಯಡ್ ಮಾಡಿ ಪಕೋಡ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ರೆಸಿಪಿನ ಶೇರ್ ಮಾಡ್ತೀನಿ. ಕಂಪ್ಲೀಟ್ ವಿಡಿಯೋನ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. 2 ರೆಸಿಪಿನೂ ಕೂಡ ನೋಡಿ, ಮನೇಲಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗೂ ತುಂಬ ಖುಷಿ ಆಗುತ್ತೆ. ಇನ್ನೊಂದೇನು ಅಂದರೆ, ನನ್ನ ಯೂಟ್ಯೂಬ್ ಚಾನಲ್ಗೆ 3 ಮೆಂಬರ್ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ನನಗೆ ಹೆಸರು ಗೊತ್ತಾಗಲ್ಲ ಓಕೆನಾ, ಬಟ್ ಕೌಂಟ್ ಗೊತ್ತಾಗುತ್ತೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ. ಹಿಂಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಓಕೆನಾ, ಸಪೋರ್ಟ್ ಮಾಡಿ. ಬನ್ನಿ ರೆಸಿಪಿ ವ್ಲಾಗ್ನ ನೋಡ್ಕೊಂಬರೋಣ. ಡ್ರಾಪ್ ಎಗ್ ಬಿರಿಯಾನಿ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಎಗ್, ಮೊಸರು, ಪಲಾವ್ ಐಟಮ್ಸ್, ಈರುಳ್ಳಿ, ಟೊಮ್ಯಾಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ, ಹಾಗೆ ಚಿಲ್ಲಿ ಪೌಡರ್, ಗರಂ ಮಸಾಲ, ಹಾಗೆ ಅರಿಶಿನ. ಇವಾಗ ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಫಸ್ಟ್ ಇವಾಗ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಫುಲ್ ಸ್ಪ್ರೆಡ್ ಮಾಡ್ಕೊಂಡಾದ್ಮೇಲೆ ಪಲಾವ್ ಐಟಮ್ಸ್ನ ಹಾಕ್ಕೋಬೇಕು. ಪಲಾವ್ ಐಟಮ್ಸ್ ಏನೇನು ಅಂದರೆ ಕಸ್ತೂರಿ ಮೇಥಿ, ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಕ್ಕೊಂಡು ಚೆನ್ನಾಗಿ ಫ್ಲೇವರ್ ಬಿಡೋ ಗಂಟನು ಚೆನ್ನಾಗಿ ಬಾಡಿಸ್ಕೋಬೇಕು. ಫ್ಲೇವರ್ ಬಿಟ್ಟಾಗ ಅದು ನಮಗೆ ಸ್ಮೆಲ್ ಗೊತ್ತಾಗುತ್ತೆ. ಕಸ್ತೂರಿ ಮೇಥಿದು ಸ್ಮೆಲ್ ಅಂತೂ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಚೆನ್ನಾಗಿ ಫ್ರೈ ಆಗೋ ಗಂಟನು ಬಿಟ್ಟು ಆಮೇಲಿಂದ ಚಾಪ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬಯ್ಯೋ ಗಂಟನು ಫ್ರೈ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಬೇಗ ಬೈಯುತ್ತೆ, ಹಾಗೆ ಗೋಲ್ಡನ್ ಬ್ರೌನ್ ಕಲರು ಸಹ ಬೇಗ ಬರುತ್ತೆ. ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ್ರೆ ಮಧ್ಯೆ ಊಟ ಮಾಡ್ತಾ ಸಿಗುತ್ತಲ್ಲ, ಅವಾಗ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಫ್ರೈ ಮಾಡಾದ್ಮೇಲೆ ನಾವು ಟೊಮ್ಯಾಟೋನ ಆ್ಯಡ್ ಮಾಡ್ಕೋತೀನಿ. ಟೊಮ್ಯಾಟೊ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಟೊಮ್ಯಾಟೊ ಮೆತ್ತಿಗೆ ಆಗಬೇಕು, ಹಾಗೆ ಚೆನ್ನಾಗಿ ಬೆಂದಿರಬೇಕು. ಅಲ್ಲಿವರೆಗೂ ಟೊಮ್ಯಾಟೋನ ನಾವು ಫ್ರೈ ಮಾಡ್ಕೋತೀನಿ. ಟೊಮ್ಯಾಟೊ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗಬೇಕು, ಹಾಗೆ ಹಸಿ ವಾಸನೆ ಹೋಗಬೇಕು. ಹಾಗೆ ಉಪ್ಪು ಹಾಕಿರ್ತೀವಲ್ಲ, ಎಲ್ಲ ಮಸಾಲೆ ಐಟಮ್ಸ್ನು ಹಿಡಿಯುತ್ತೆ ಅಂತ ಹೇಳ್ಬೋದು. ಫ್ರೈ ಆದಾದ್ಮೇಲೆ ನಿಮಗೆ ಸ್ವಲ್ಪ ಎಣ್ಣೆ ಬೀಳುತ್ತೆ. ಆವಾಗ ಗೊತ್ತಾಗುತ್ತೆ ಆ ತರಕಾರಿ ಎಲ್ಲ ಫ್ರೈ ಆಗಿದೆ ಅಂತ. ನಾನು ಕೊತ್ತಂಬರಿ ಸೊಪ್ಪನ್ನು ಎಣ್ಣೆಲೇ ನಾನು ಫ್ರೈ ಮಾಡ್ಕೋತೀನಿ, ಚೆನ್ನಾಗಿರುತ್ತೆ. ಆವಾಗ ಟೇಸ್ಟು ಕೂಡ ಎನ್ಹಾನ್ಸ್ ಮಾಡುತ್ತೆ. ಲಾಸ್ಟಲ್ಲೂ ಆ್ಯಡ್ ಮಾಡೋರು ಆ್ಯಡ್ ಮಾಡ್ಬೋದು. ನಾನು ಇವಾಗಲೇ ಫ್ರೈ ಮಾಡ್ತಾನೆ ಹಾಕ್ಕೊಂಬಿಡ್ತೀನಿ. ಅಮ್ಮ ಹೇಳ್ತಾರೆ ಫ್ರೈ ಮಾಡ್ಕೊಂಬಿಡು, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ಫ್ರೈ ಮಾಡಿಕೊಂಡೆ. ಫ್ರೈ ಆದಮೇಲೆ ನಾನು ಒಂದು ಮೊಟ್ಟೆನ ಆ್ಯಡ್ ಮಾಡ್ಕೋತೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಆವಾಗ ಚೆನ್ನಾಗಾಗುತ್ತೆ. ಊಟ ಮಾಡ್ತಾ ಮೊಟ್ಟೆ ಮಧ್ಯದಲ್ಲಿ ಸಿಕ್ಕಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಮೊಟ್ಟೆನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಫ್ರೈ ಆದಮೇಲೆ ನಾನು ಇದಕ್ಕೆ ಎಲ್ಲ ಮಸಾಲೆ ಐಟಮ್ಸ್ನ ಹಾಕೋತೀನಿ. ಏನೇನು ಮಸಾಲೆ ಐಟಮ್ಸ್ ಅಂದ್ಬಿಟ್ಟು ಚಿಲ್ಲಿ ಪೌಡರ್, ಗರಂ ಮಸಾಲ, ಧನಿಯಾ ಪೌಡರ್, ಹಾಗೆ ಸ್ವಲ್ಪ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮನೇಲಿ ಮಾಡಿರೋವಂಥ ಖಾರ ಪುಡಿನೂ ಕೂಡ ಆ್ಯಡ್ ಮಾಡ್ಕೋತೀನಿ. ಮಸಾಲೆ ಐಟಮ್ಸ್ನು ಚೆನ್ನಾಗಿ ನಾನು ಎಲ್ಲ ಹಾಕಿರೋವಂಥ ಈರುಳ್ಳಿ ಟೊಮ್ಯಾಟೊಗೆಲ್ಲ ಹಿಡೀಲಿ ಅಂತ 2 ಸೆಕೆಂಡ್ಸು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಆಮೇಲಿಂದ ಮೊಸರು ಆ್ಯಡ್ ಮಾಡ್ಕೋತೀನಿ. ನಾನು 2 ಸ್ಪೂನ್ ಆ್ಯಡ್ ಮಾಡ್ಕೋತೀನಿ, ಬಿಕಾಸ್ ಫ್ರೆಶ್ ಮೊಸರು ಆಗಿರುತ್ತೆ. ಇವಾಗ ಮನೇಲೇ ಮೊಸರು ಮಾಡಿರ್ತಾರೆ, ಸ್ವಲ್ಪ ಹುಳಿ ಥರ ಬಂದಿತ್ತು ಅಂದರೆ 1 ಸ್ಪೂನ್ ಹಾಕ್ಕೊಳ್ಳಿ. ಎಷ್ಟೊಂದು ಜನ ಹೇಳ್ತಾರೆ ಮೊಸರು ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ. ತುಂಬ ಚೆನ್ನಾಗಿರುತ್ತೆ, ಆ್ಯಡ್ ಮಾಡಿ ನೋಡಿ ಒಂದ್ಸಲಿ. ಆಮೇಲಿಂದ ತೊಳೆದಿಟ್ಕೊಂಡಿರೋವಂಥ ಅಕ್ಕಿನ ಆ್ಯಡ್ ಮಾಡ್ಕೋತೀನಿ. ಅಕ್ಕಿನ ನಾನು ಮಸಾಲೆ ಐಟಮ್ ಜೊತೆಗೆ ಫ್ರೈ ಮಾಡ್ಕೋತೀನಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮನೇಲಿ
ಮನೇಲಿದ್ದಂಥ ಬಿರಿಯಾನಿ ಮಸಾಲ, ಚಿಕನ್ ಬಿರಿಯಾನಿ ಮಸಾಲ ಆದರೂ ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಆಚಿ ಬಿರಿಯಾನಿ ಮಸಾಲ ಇತ್ತು, ಅದನ್ನು ಆ್ಯಡ್ ಮಾಡಿದೆ. ಕ್ವಾಂಟಿಟಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಸ್ವಲ್ಪ ಕಮ್ಮಿ ಅನಿಸ್ತು, ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಂಡು ಒಂದು ರೌಂಡ್ ತಿರುಗಾದ್ಮೇಲೆ, ಒಂದು ಕುದಿ ಬಂದಾದಮೇಲೆ ಮೊಟ್ಟೆನ ಒಡೆದು ಬಿಡಿ. ತುಂಬ ಚೆನ್ನಾಗಿ ಬರುತ್ತೆ. ನಾನು ನನ್ನ ಹಸ್ಬೆಂಡ್ ಇದ್ವಿ, ನಮ್ಮ ಅತ್ತೆ ಆಚೆ ಹೋಗಿದ್ರು. ಸೊ ದಟ್ ಇಬ್ಬರಿಗೆ ಅಡುಗೆ ಅಂದ್ಬಿಟ್ಟು 2 ಮೊಟ್ಟೆನ ನಾನು ಹೊಡೆದಿದ್ದಾಯಿತು. ಇದು 1-2 ವಿಸಿಲ್ ಕೂಗಿಸಿ, ಇಲ್ಲ 1 ವಿಸಿಲ್ ಆದರೂ ಸರಿ, ನಿಮ್ಗೆ ಎಷ್ಟು ಅನಿಸುತ್ತೋ. ನಾವು ಅಲ್ಲೇ ಬೇಯಿಸ್ತಾ ಏನಾರು ಅನ್ನ ಬೆಂದೋಗಿದೆ, ನಾವು ಬೇಯಿಸ್ತಾ ಆಲ್ರೆಡಿ ಅನ್ನ ಬೆಂದಿದ್ದ ಕಾರಣ ನಾನು 1 ವಿಸಿಲ್ ಹೊಡ್ಸ್ಕೊಂಡೆ. ನಿಮಗೆ 2 ವಿಸಿಲ್ ಬೇಕಿದ್ರೆ, ಕ್ವಾಂಟಿಟಿ ಜಾಸ್ತಿ ಮಾಡ್ತೀರಾ ಅಂದರೆ 2 ವಿಸಿಲ್ ಹೊಡ್ಸ್ಕೊಂಡು ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ರೆ ತುಂಬ ಡಿಫ್ರೆಂಟಾಗಿ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಡ್ರಾಪ್ಡ್ ಎಗ್ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿತ್ತು ಕೂಡ. ಅದಕ್ಕೆ ಸೌತೆಕಾಯಿನ ಕಾಂಬಿನೇಷನ್ ಮಾಡ್ತಿದ್ದೆ. ನನ್ನ ಹಸ್ಬೆಂಡ್ಗೆ ಕೊಟ್ಟೆ, ಟೇಸ್ಟ್ ಹೆಂಗಿದೆ ಹೇಳಿ ಅಂತ. ಅವರು ನಾನು ಹೇಳಿದೆ ಜೆನ್ಯೂನ್ ರಿವ್ಯೂ ಕೊಡಿ ಅಂತ, ಅವ್ರು ಜೆನ್ಯೂನ್ ರಿವ್ಯೂ ಕೊಟ್ಟಿದ್ರು. ಹೆಂಗಿದೆ? ಚೆನ್ನಾಗಿದೆಯಾ? ನೋಡಿದ್ರಲ್ಲ ಡ್ರಾಪ್ಡ್ ಎಗ್ ಬಿರಿಯಾನಿ ಹೆಂಗೆ ಬಂದಿತ್ತು ಅಂತ. ನೀವು ಟ್ರೈ ಮಾಡಿ. ಇವಾಗ ಇನ್ನೊಂದು ರೆಸಿಪಿನ ಶೇರ್ ಮಾಡ್ಕೋತೀನಿ ಬನ್ನಿ. ಎಲೆಕೋಸು ಪಕೋಡಾನ ಹೆಂಗೆ ಮಾಡೋದು ಅಂತ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಚಾಪ್ ಮಾಡಿ ಇಟ್ಕೊಂಡಿರೋಂಥ ಎಲೆಕೋಸು, ಈರುಳ್ಳಿ, ಚಿಲ್ಲಿ ಪೌಡರ್, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನ 2 ಚಾಪ್ ಮಾಡಿ ಇಟ್ಕೊಂಡಿರೋದು, ಹಾಗೆ ಕಡಲೆ ಹಸಿಟ್ಟು, ಅಕ್ಕಿ ಹಸಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಒಂದು ಬಾಣಲಿಗೆ ನಾನಿವಾಗ ಚಾಪ್ ಮಾಡಿ ಇಟ್ಕೊಂಡಿರೋ ಅಂಥ ಎಲೆಕೋಸು, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು, ಕರಿಬೇವು ಸೊಪ್ಪನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಆಮೇಲಿಂದ ಎಲ್ಲ ಮಸಾಲೆ ಐಟಮ್ಸ್ನ ಹಾಕ್ಕೊಂಡೆ. ಗರಂ ಮಸಾಲ, ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರ್ನ ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆ ಹಸಿಟ್ಟು, ಹಾಗೆ 2 ಸ್ಪೂನು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡೆ. ಹಾಗೆ ನಾನು 1 ಸ್ಪೂನ್ ಎಣ್ಣೆ ಹಾಕೋತೀನಿ. ಆವಾಗ ನಾವು ನೀರು ಆ್ಯಡ್ ಮಾಡೋ ನೆಸೆಸರಿನೇ ಇಲ್ಲ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಬಿಕಾಸ್ ಎಲೆಕೋಸು ನೀರು ಕಂಟೆಂಟ್ ಇರುತ್ತೆ, ಈರುಳ್ಳಿನೂ ನೀರು ಕಂಟೆಂಟ್ ಇರುತ್ತಲ್ಲ, ಚೆನ್ನಾಗಿ ಮಿಕ್ಸ್ ಆಯಿತು. ಆಮೇಲಿಂದ ನೋಡಿದ್ರೆ ಸ್ವಲ್ಪ ತರಿ ಅನ್ನಿಸ್ತು. ಅದಕ್ಕೆ ಒಂದೇ ಒಂದು ಸ್ಪೂನ್ ನೀರು ಹಾಕ್ಕೊಂಡೆ. ಎಣ್ಣೆ ಹಾಕ್ಕೊಳಕ್ಕೆ ಹೋಗಿಲ್ಲ, ನೀರು ಹಾಕ್ಕೊಂಡೆ. ನೀರು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಒಂದು ಸ್ಪೂನ್ ನೀರು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ, ನೋಡಿ ಒಂದೇ ಒಂದು ಸ್ಪೂನ್ ಚೂರು ನೀರು ಆ್ಯಡ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ಪಕೋಡ ಮಾಡೋಕ್ಕೆ ಇದು ಹಿಟ್ಟು ರೆಡಿ ಆಯಿತು. ಅದನ್ನು ನಾವು 5 ಮಿನಿಟ್ಸ್ನ ಸೈಡಲ್ಲಿ ಎತ್ತಿಕ್ಕೆ. ಹಾಗೆ ಒಂದು ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಕೊಂಡೆ. ಡೀಪ್ ಫ್ರೈ ಮಾಡಬೇಕಲ್ಲ, ನಿಮ್ಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಬಾಣಲಿ ಕಾಯ್ದಾದ್ಮೇಲೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡು, ಎಣ್ಣೆ ಕಾಯ್ದಾದ್ಮೇಲೆ ನಾನು ಒಂದು ಚೂರು ಹಿಟ್ಟನ್ನ ಹಾಕಿ ನೋಡಿದೆ ಎಣ್ಣೆ ಕಾಯ್ದಿದೆಯೋ ಇಲ್ವೋ ಅಂತ. ನಾನು ಮನೇಲಿ ಯೂಸ್ ಮಾಡೋದು ಸನ್ಫ್ಯೂರ್ ಆಯಿಲೇ, ಓಕೆನಾ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸನ್ಫ್ಯೂರ್ ಆಯಿಲ್ನ ಯೂಸ್ ಮಾಡ್ತೀವಿ. ಎಣ್ಣೆ ಕಾಯ್ದಾದ್ಮೇಲೆ ನಾವು ಪಕೋಡನ ಬಿಟ್ಟಿದ್ದಾಯಿತು. ಪಕೋಡನ ಬಿಟ್ಟು ಚೆನ್ನಾಗಿ ಫ್ರೈ ಆದಾದಮೇಲೆ ಗೋಲ್ಡನ್ ಬ್ರೌನ್ ಕಲರ್ ಬಂದಾದಮೇಲೆ ನಾನು ಪಕೋಡನ ಎತ್ತದೆ. ತುಂಬ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಪ್ಲೇನ್ ಈರುಳ್ಳಿ ಪಕೋಡಗಿಂತ ನಾನು ಎಲೆಕೋಸು ಆ್ಯಡ್ ಮಾಡಿದ್ನಲ್ಲ ಒಂದು ಇಂಗ್ರೀಡಿಯೆಂಟ್ಸು, ತುಂಬ ಚೆನ್ನಾಗಿ ಬಂದಿತ್ತು. ಒಳ್ಳೆ ಗೋಬಿ ಥರನೇ ಬಂದಿತ್ತು ಅಂತಲೇ ಹೇಳ್ಬೋದು. ಗೋಬಿ ಮಂಚೂರಿನೂ ಮಾಡ್ಬೋದು ಆರಾಮಾಗಿ. ಕಾರ್ನ್ಫ್ಲೋರ್ ಹಾಕ್ಕೊಂಡು ನಾನು ಬೋಂಡ ಮಾಡಿದೆ, ಎತ್ತದೆ. ಗೋಲ್ಡನ್ ಬ್ರೌನ್ ಬಂದಾದ್ಮೇಲೆ 2 ಕಡೆನೂ ತಿರುವಾಗಿಸಿ ಚೆನ್ನಾಗಿ ಬೇಯಿಸಿದ್ರೆ ಸೂಪರಾಗಿರೋಂಥ ಎಲೆಕೋಸು ಪಕೋಡ ರೆಡಿ ಆಯಿತು. ನೀವು ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬೆಸ್ಟ್ ಕಾಂಬಿನೇಷನ್ ಅನ್ಬೋದು ಬೇಳೆ ಸಾಂಬಾರಿಗೆ, ಮೊಸರು ಸಾಂಬಾರಿಗೆ. ಚೆನ್ನಾಗಿ ಬೆಂದಾದ್ಮೇಲೆ ನಾನು ಅದನ್ನು ಒಂದು ಪ್ಲೇಟ್ಗೆ ಟಿಶ್ಯೂ ಹಾಕ್ಕೊಂಡು ಎತ್ತಿದ್ದಾಯಿತು. ಸ್ವಲ್ಪ ಎಣ್ಣೆ ಇದ್ದರೆ ಅದು ಟಿಶ್ಯೂ ಎಣ್ಣೆನ ಡ್ರೈ ಮಾಡ್ಕೊಳ್ಳುತ್ತೆ ಅಂದ್ಬಿಟ್ಟು ಎಲ್ಲ ಎತ್ತಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೇಯ್ತಾ ಎಣ್ಣೆ ಬಿಡೋಕ್ಕೆ ಶುರು ಆಗುತ್ತೆ. ಅವಾಗ ಬೆಂದಿದೆ ಅಂತ ಆಗ್ತಾ ಅವಾಗ ಎತ್ತಿ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ. ಯಮ್ಮಿ ಆಗಿರೋವಂಥ, ಟೇಸ್ಟಿ ಆಗಿರೋವಂಥ, ಚಿಕ್ಕವರಿಂದ ದೊಡ್ಡೋರ್ವರೆಗೂ ಇಷ್ಟಪಟ್ಟು ತಿನ್ನೋವಂಥ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಈವ್ನಿಂಗ್ ರೆಸಿಪಿನೂ ಆಗುತ್ತೆ, ಊಟದ ಜೊತೆಗೆ ಸೈಡ್ ಡಿಶ್ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು ಮರಿಬೇಡಿ. ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಖುಷಿ ಆಗುತ್ತೆ. ನಾ ಮಾಡೋ ರೆಸಿಪಿ ನೀವು ಟ್ರೈ ಮಾಡ್ತೀರಾ ಅಂತ. ರೆಸಿಪಿ ಹೆಂಗೆ ಬಂದಿತ್ತು ಅಂತ. ಎಗ್ ಡ್ರಾಪ್ ಬಿರಿಯಾನಿ ರೆಸಿಪಿ, ಡಿಫ್ರೆಂಟ್ ಸ್ಟೈಲ್ ಆಫ್ ರೆಸಿಪಿ ಅಂತಲೇ ಹೇಳ್ಬೋದು. ಬಿರಿಯಾನಿ ಮಾಡಿಬಿಟ್ಟು ಲಾಸ್ಟಲ್ಲಿ ಮೊಟ್ಟೆನ ಹೊಡೆದು ಬಿಡೋದು ಆಮ್ಲೆಟ್ ಥರ. ಅದೇ ಡಿಫ್ರೆಂಟಾಗಿ ಬರುತ್ತೆ. ಅದೇ ಡಿಫ್ರೆಂಟ್
ಟೇಸ್ಟು ಕೊಡುತ್ತೆ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಆಗಿರುತ್ತೆ, ಟ್ರೈ ಮಾಡಿ. ಹಾಗೆ ಪಕೋಡ ರೆಸಿಪಿ ನೋಡಿದ್ರೆ ಈರುಳ್ಳಿ ಹಾಕಿ ಪಕೋಡ, ಪ್ಲೇನ್ ಪಕೋಡ ಮಾಡೋ ಬದಲು ಎಲೆಕೋಸು ಹಾಕಿ ಟ್ರೈ ಮಾಡಿದ್ದು ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಚಿಕ್ಕವರಿಂದ ದೊಡ್ಡವ್ರ ಗಂಟನು. ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಹೇಳಿದ್ದೇನೆ, ಲೈಕ್ ಮಾಡಿ ಓಕೆನಾ, ಮರಿಬೇಡಿ. ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಓಕೆನಾ, ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ವಿಲ್ ಟೇಕ್ ಕೇರ್, ಬಾಯ್.